ಎತ್ತರಕ್ಕೆ ಬೆಳಿಬೇಕು, ಚೆನ್ನಾಗಿ ಓದಬೇಕು. ಶೋಷಿತರು, ನಾವೆಲ್ಲ ಶೋಷಿತರು. ನಾನು ಒಂದು ಶೋಷಿತ ಸಮುದಾಯದ ಹುಡುಗ, ಒಂದು ಅಹಿಂದಾದ ಹುಡುಗ. ಅಷ್ಟು ಸುಲಭ ಅಲ್ಲ ನಾವು ಬೆಳೆಯೋದು, ಅಷ್ಟು ಸುಲಭ ಖಂಡಿತವಾಗೂ ಅಲ್ಲ. ಒಬ್ಬ ಶೋಷಿತ ಸಮುದಾಯದ ಹುಡುಗ ಬೆಳೆಯೋದು ಅಷ್ಟು ಸುಲಭ ಅಲ್ಲ. ಆದ್ರೆ ನನ್ನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನನ್ನ ಕಾಲಕ್ಕೆ ಕೊಟ್ಟಿದ್ದು ಅನ್ನಭಾಗ್ಯ. ಬಿಜೆಪಿಯವರು ಜನಕ್ಕೆ ಕೊಡ್ತಾ ಇರೋದು ದೌರ್ಭಾಗ್ಯ. ನಮ್ದು ಅನ್ನಭಾಗ್ಯ. 16 ಬಜೆಟ್ ಎಲ್ಲೋ ಮೈಸೂರು ಹತ್ರ ಚಿಕ್ಕ ಹಳ್ಳಿಯಲ್ಲಿ ಹುಟ್ಟಿದಂತ ಸಿದ್ದರಾಮಯ್ಯ ಸಾಹೇಬರು ಇಷ್ಟು ಬಾರಿ ಸುದೀರ್ಘವಾಗಿ ರಾಜಕೀಯ ಮಾಡ್ತಾರೆ ಅಂದ್ರೆ ಇದು ಅವರ ತಾಕತ್ತಿಗೆ, ಕುರುಬ ಸಮುದಾಯದ ರಕ್ತಕ್ಕೆ ಸಾಕ್ಷಿ. ಕುರುಬರು ಎಷ್ಟು ಶ್ರೇಷ್ಠರು ಅಂದ್ರೆ, ಅಣ್ಣ ಇನ್ನೊಂದು 500 ವರ್ಷ ಆದ್ಮೇಲೆ ಕನಕದಾಸರಷ್ಟೇ ಇಲ್ಲಿದ್ದು, ಕನಕದಾಸರಿಗಿಂತ ಫೇಮಸ್ ಇನ್ನೊಂದು 500 ವರ್ಷ ಆದ್ಮೇಲೆ ಕನಕದಾಸರಷ್ಟೇ ಶ್ರೇಷ್ಠರು ಯಾರಾದ್ರೂ ಇದ್ದೆ, ಅವ್ರಿಗಿಂತ ಒಂದು 10 ಮಾರ್ಕ್ಸ್ ಜಾಸ್ತಿ ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬರಿಗೆ ಮಾತ್ರ. ರಾಜ್ಯನ ಬ್ಯಾಕ್ ಗ್ರೌಂಡ್ ಇಲ್ಲ, ಸಪೋರ್ಟ್ ಇಲ್ಲ, ದುಡ್ಡಿಲ್ಲ, ಸ್ಟೇಟಸ್ ಇಲ್ಲ, ಮನೆಗಳಲ್ಲಿ ಯಾರು ಮಂತ್ರಿಗಳು MLA ಆಗಿರ್ಲಿಲ್ಲ. ಒಂದು ಅಡ್ವೊಕೇಟ್ ಆಗಿ ಕೋರ್ಟ್ ಹಾಕೊಂಡು ವಿಧಾನಸೌಧಕ್ಕೆ ಬಂದು ಎಷ್ಟೇ ಏಳು ಬೀಳುಗಳು ಬಂದ್ರು ಒಂದು ಶೋಷಿತ ಹುಡುಗ ಈ ರಾಜ್ಯನ ರೂಲ್ ಮಾಡ್ತಾರೆ. 16 ಬಜೆಟ್ ಕೊಡ್ತಾರೆ ಅಂದ್ರೆ ಜೈ ಸಿದ್ದರಾಮಯ್ಯ. ನಾನಂತೂ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಸತತವಾಗಿ ನಿಂತಿದ್ದೀನಿ. ಯಾಕೆಂದ್ರೆ ಅವರು ಅಂದ್ರೆ ನಮಗೆ ಪ್ರೀತಿ, ಗೌರವ. ನಮ್ಮಂತ ಹುಡುಗರನ್ನ ಬೆಳೆಸ್ತಾ ಇದ್ದಾರೆ. ನಾನು ಯಾವತ್ತಾದ್ರೂ ಹೋದ್ರೆ ಎಷ್ಟೇ ಬಿಸಿ ಇದ್ರು ಒಂದು 5 ನಿಮಿಷ ಕೂರಿಸಿ, ಸರ್ ನಮ್ಮ ಜಿಲ್ಲೆಗಿಂತ ನಿಮ್ಗೆ ಗೊತ್ತಿರ್ಬೇಕಣ್ಣ, ಅಣ್ಣ ಮೆಡಿಕಲ್ ಕಾಲೇಜ್ಗೆ ಹತ್ತತ್ರ ನಾವು ಇನ್ನೂ ಕಾಂಟ್ರಾಕ್ಟರ್ಗೆ 200ರಿಂದ 250ರಿಂದ 300 ಕೋಟಿ ಕೊಟ್ಟಿರ್ಲಿಲ್ಲ. ನಾವು ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಹೋಗಿ, ಸರ್ ಅಲ್ಲಿ ಮುದ್ದೇನಹಳ್ಳಿ ಹಾಸ್ಟೆಲ್ ಮಕ್ಕಳಿಗೆ ಸಮಸ್ಯೆ ಆಗ್ತಿದೆ ಸರ್, ಆ ಕಾಂಟ್ರಾಕ್ಟರ್ ನಾವು ಇನ್ನೂ 300 ಕೋಟಿ ಕೊಡಬೇಕು ಸರ್, GST ಎಲ್ಲ ಸೇರಿ. ಅಲ್ಲಿ ಕಾಲೇಜ್ ಓಪನ್ ಆಗ್ಬೇಕು ಅಂದ್ರೆ ಕಾಂಟ್ರಾಕ್ಟರ್ನ ಕರೆಸಿ ನಾವು ಕ್ಯಾಬಿನೆಟ್ ಅಲ್ಲಿ ಕೊಡ್ತೀವಿ, ಕಾಲೇಜ್ ಹ್ಯಾಂಡ್ ಓವರ್ ಮಾಡುವಂತ 300 ಕೋಟಿ ಬ್ಯಾಲೆನ್ಸ್ ಇದ್ರು ಚಿಕ್ಕಬಳ್ಳಾಪುರದ ಮಕ್ಕಳ ಭವಿಷ್ಯಕ್ಕೋಸ್ಕರ ಮೆಡಿಕಲ್ ಕಾಲೇಜ್ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡ್ಸಕ್ಕೆ ಅವತ್ತು ಅನುಮತಿ ಕೊಟ್ಟರು. ಇವತ್ತು ಫ್ಲವರ್ ಮಾರ್ಕೆಟ್ಗೆ 140 ಕೋಟಿ ಕೊಟ್ಟರು ಸಿದ್ದರಾಮಯ್ಯ ಸಾಹೇಬರು. ಯಾವತ್ತಾದ್ರೂ ಕೆಲವರೆಲ್ಲ ಮುಖ್ಯಮಂತ್ರಿಗಳ ಹಿಂದೆ ಮುಂದೆ ಇದ್ರು ಅಳಬ್ರು, ನಂದಿ ಬೆಟ್ಟದಲ್ಲಿ ಕ್ಯಾಬಿನೆಟ್ ಆಗಿ ಮಾಡ್ಸಕ್ಕಾಯ್ತಾ? ಏನು ಮಾಡ್ಸಕ್ಕಾಗ್ಲಿಲ್ಲ. ನಾವು ರಿಕ್ವೆಸ್ಟ್ ಮಾಡಿದ್ವಿ, ಸರ್ ಆ ಭೋಗನಂದೀಶ್ವರನ ಆಶೀರ್ವಾದದಿಂದ ನಾನು MLA ಆಗಿದ್ದೀನಿ ಸರ್, ಅಲ್ಲಿ ಬಂದು ನೀವು ಕ್ಯಾಬಿನೆಟ್ ಮಾಡಬೇಕು ಸರ್, ನನಗೆ ಒಳ್ಳೇದಾಗಬೇಕು ಸರ್ ಅಂದ್ರೆ ಹಿಂದೆ ಮುಂದೆ ನೋಡಿದೆ ನಂದಿಯಲ್ಲಿ ಬಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ನನಗೆ ಸಹಕಾರ ಕೊಟ್ಟರು. ನಾನು ಏನೇ ವಿಚಾರ ಹೇಳಿದ್ರು ನನಗೆ ವೈಯಕ್ತಿಕವಾಗಿ ತುಂಬಾ ಸಹಕಾರ ಕೊಡ್ತಿದ್ದಾರೆ. ಸಿದ್ದರಾಮಯ್ಯ ಸಾಹೇಬ್ರ ಋಣ ನಾವು ತೀರ್ಸಕ್ಕಾಗಲ್ಲ. ಅಣ್ಣ ನಾನೆಲ್ಲ ಕುರುಬ ಸಮುದಾಯದವ್ರಿಗೆ ಹೇಳೋದು ಇಷ್ಟೇ, ಒಬ್ಬ ಶೋಷಿತ ಸಮುದಾಯದ ಹುಡುಗ MLA ಆಗಿದ್ದಾನೆ, ಅದು ಎಲ್ಲರ ಪ್ರೀತಿ, ನೀವು ತೋರಿಸಿದ ವಿಶೇಷ ಪ್ರೀತಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಣ್ಣ ಇವತ್ತು ನಮ್ಮೂರಿಗೆ ನಮ್ಮ ಶಾಸಕ ಅಂತ ಬೆಳಗ್ಗೆ ನಾನು 20ಕ್ಕೂ ಹೆಚ್ಚು ಅಧಿಕಾರಿಗಳನ್ನ ಕೊರಲಹಳ್ಳಿ ಮತ್ತೆ ಇಲ್ಲಿಗೆ ನಮ್ಮ ಒಡ್ರೆಪಾಳ್ಯಕ್ಕೆ ಕರ್ಕೊಂಡು ಹೋಗಿದ್ದೆ. ಅಣ್ಣ ಇವತ್ತೊಂದು ಟ್ರೈ ಮಾಡಿದ್ವಿ, ನಾವು ಒಂದು ಪ್ರಯೋಗ ಮಾಡಿದ್ವಿ. ಎಷ್ಟು ಯಶಸ್ವಿ ಆಯ್ತು ಅಂದ್ರೆ DC ಸರ್, ಹಳ್ಳಿಯಲ್ಲಿ ತುಂಬಾ ಜನ ಕೂಲಿಗೆ ಹೋಗೋರು ಪೆನ್ಷನ್, ವಿಡೋ ಪೆನ್ಷನ್ ಅಂತ 7-8 ವರ್ಷ ಏನಾಗುತ್ತೆ ತಾಲೂಕು ಆಫೀಸರ್ ಬಂದು ನೋಡೋ ಪೆನ್ಷನ್ಸ್ ಇರಲ್ಲ. ಇವತ್ತು ಎಂಟೈರ್ ನಾಡ ಕಚೇರಿನ ಕರ್ಕೊಂಡೋಗಿ ಹಳ್ಳಿಯಲ್ಲಿ ಸಿಸ್ಟಮ್ಸ್ ಫಿಟ್ ಮಾಡಿ 11 ಜನಕ್ಕೆ ಒಂದೂರಲ್ಲಿ, ಇನ್ನೊಂದೂರಲ್ಲಿ 6 ಜನಕ್ಕೆ ಸ್ಪಾಟ್ ಅಲ್ಲಿ ಪೆನ್ಷನ್ VA ಲಾಗಿನ್ ಬಂತು, ಅಪ್ರೂವ್ ಕೊಟ್ವಿ. RI ಲಾಗಿನ್ ಬಂತು, ಅಪ್ರೂವ್ ಕೊಟ್ವಿ. ಕೇಸ್ ವರ್ಕರ್ ಬಂತು, ಡೆಪ್ಯೂಟಿ ತಹಸೀಲ್ದಾರ್ ಬಂತು. ಇದೆಲ್ಲ 10 ನಿಮಿಷದಲ್ಲಿ ಅಲ್ಲೇ ಪ್ರಿಂಟ್ ತೆಗೆದು ಇವತ್ತು 19 ಜನಕ್ಕೆ ಸ್ಪಾಟ್ ಅಲ್ಲಿ ಪೆನ್ಷನ್ ಕೊಡಿಸು ಬಂದಿದ್ದೀವಿ. ಅವ್ರ ಹಳ್ಳಿಯಲ್ಲಿ ಅವ್ರ ಸರ್ಕಲ್ ಅಲ್ಲಿ ಜನರೇಟರ್ ಇಟ್ಕೊಂಡು, ಪ್ರಿಂಟರ್ ಇಟ್ಕೊಂಡು 19 ಜನಕ್ಕೆ ಅವ್ರ ಅದೇ ತಾಲೂಕ್ ಆಫೀಸ್ಗೆ ಕನಿಷ್ಠ VA ಹತ್ರ ಒಂದ್ಸಲ, RI ಹತ್ರ ಒಂದ್ಸಲ, ತಹಸೀಲ್ದಾರ್ ಹತ್ರ 20 ದಿನ ಅಲಿಬೇಕಾಗಿತ್ತು. ಆದ್ರೆ ಇವತ್ತು ನಾವು ಹಳ್ಳಿಗೆ ಆಡಳಿತ ತಗೊಂಡೋಗಿದೀವಿ. ಈ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮ 201, 202ನೇ ಹಳ್ಳಿ ಇವತ್ತು ಮುಗಿತು. ಇನ್ನ 155 ಹಳ್ಳಿ ಇದೆ. ಎಲ್ಲ ಹಳ್ಳಿಗೂ ಭೇಟಿ ಕೊಟ್ಟು ನಾನು ಕುರುಬ ಸಮುದಾಯಕ್ಕೆ ಹೇಳ್ತೀನಿ, ನಿಮ್ಮ ಸಮುದಾಯದ ಮಕ್ಕಳು ಬೆಳಿಬೇಕು. ಕಾಂಗ್ರೆಸ್ ಪಕ್ಷ ಇವತ್ತು ನನಗೆ B.Pharm ಕೊಟ್ಟು ನಾನು MLA ಮಾಡಿದೆ ಅಂದ್ರೆ ಒಂದು ಶೋಷಿತ ಸಮುದಾಯಕ್ಕೆ ನನ್ನ ಪಕ್ಷ, ನನ್ನ ರಾಹುಲ್ ಗಾಂಧಿ ಕೊಟ್ಟಿರೋ ಕೊಡುಗೆ ಇದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಾನು ನಿಮಗೆ ಮತ್ತೊಮ್ಮೆ ಹೇಳ್ತೀನಿ ಅಣ್ಣ, ಮಂಚನಹಳ್ಳಿ ಹತ್ರ ಒಂದು ಹಳ್ಳಿಗೆ ಹೋಗಿದ್ದೆ. ಊರೆಲ್ಲ ಕುರುಬ ಸಮುದಾಯದವ್ರೆ. ಅವ್ರ ಹತ್ರ ಹೋಗಿ ಅವ್ರ ಕಷ್ಟ ಕೇಳಿ, ಒಂದು ರೋಡ್ ಕೇಳಿದರೆ ಸ್ವಲ್ಪ ಸರ್ಕಾರದಲ್ಲಿ ಪ್ರಸ್ತಾಪ ಸಲ್ಲಿಸ್ತಿದೀವಿ. ಅದು ಪ್ರೈವೇಟ್ ಲ್ಯಾಂಡ್ಗೂ ಗೌರ್ಮೆಂಟ್ ಲ್ಯಾಂಡ್ಗೆ ಸ್ವಲ್ಪ ತಕರಾರಿದೆ, ಆದ್ರೆ ಆದಷ್ಟು ಬೇಗ ಮಾಡಿಸ್ಕೊಡ್ತೀನಿ. ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ಈಗ ಅಣ್ಣ ಅವರು ಕುರುಬ ಸಮುದಾಯಕ್ಕೆ ಜಮೀನು ಅಂತ, ಅಣ್ಣ
ವಾಸ್ತವವಾಗಿ ಎಲ್ಲಿ ಕೊಡ್ಬೋದು ಏನು ಅಂತ ನನಗೆ ಸಡನ್ ಆಗಿ ಮಾತು ಕೊಡೋದಕ್ಕಿಂತ, ಯಾಕೆಂದ್ರೆ ಎಲ್ಲಾ ಸಮುದಾಯದವರು ಸಿಟಿ ಲಿಮಿಟ್ಸ್ ಎಲ್ಲ ಕೇಳ್ತಿರೋದ್ರಿಂದ ನಾನು ಪ್ರಾಮಾಣಿಕವಾಗಿ ಬೇರೆ ಸಮುದಾಯಕ್ಕಿಂತ ಸ್ವಲ್ಪ ಹೆಚ್ಚಾಗಿ ನಿಮ್ಮ ಸಮುದಾಯಕ್ಕೆ ಕೊಟ್ಟು ಒಂದು ಭವನ ಮಾಡ್ಕೊಡ್ತೀವಿ. ನಾನು ಜಿಲ್ಲಾಧಿಕಾರಿಗಳಿಗೂ ಈಗ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ನಮಗೆ ಸ್ವಲ್ಪ ಟೈಮ್ ಕೊಡಿ. ಯಾಕೆಂದ್ರೆ ಈಗ ಏನಾಗ್ಬಿಟ್ಟಿದೆ ಅಣ್ಣ, ಏನಾದ್ರು ಜಾಗ ಅನೌನ್ಸ್ ಮಾಡಿದ್ರೆ ಅಲ್ಲಿ ಯಾರು ದರಖಾಸ್ತಲ್ಲಿ ಅಪ್ಲಿಕೇಶನ್ ಹಾಕೊಂಡ್ಬಿಟ್ಟಿರ್ತಾರೆ, ಸಮಸ್ಯೆ ಆಗುತ್ತೆ. ನಾನು ಪ್ರಾಮಾಣಿಕವಾಗಿ ಅಣ್ಣ ಮುಂದಿನ ಜಯಂತಿ ಅಷ್ಟೊಂದು ಕೊಡ್ತೀನಿ ಅಂತ ಹೇಳಿದ್ರೆ ನಾನು ಖಂಡಿತವಾಗಿ ಆದಷ್ಟು ಬೇಗ, ನಾಳೆ ಲಿಟಿಗೇಷನ್ ಇರಬಾರ್ದಣ್ಣ, ನಿಮ್ಮ ಮಕ್ಕಳಿಗೂ ಅನುಕೂಲ ಆಗ್ಬೇಕು ಅಂತ ಜಾಗ ಹುಡುಕಿ ನಾನು ಭವನ ನಾನು ಕಟ್ಟಿಸ್ಕೊಡ್ತೀನಿ. ಅದು ನಾನು ಮಾತು ಕೊಡ್ತೀನಿ. ಮತ್ತೆ ಮುಂದಿನ ಜಯಂತಿಯನ್ನು ಕೇಳಬೇಡಿ, ಯದಪ್ಪ ಲಾಸ್ಟ್ ಇಯರ್ ಅಷ್ಟು ನೀವು ಇವಡೇ ಶಕ್ತಾನ ಅಂತ ಈಗ ನನಗೆ ಸ್ವಲ್ಪ ಟೈಮ್ ಕೊಡಿ ಅಂತ. ಮತ್ತೆ ಎಲ್ರಿಗೂ ನಾನು ಹೇಳೋದಿಷ್ಟೇ, ಶೋಷಿತ ಸಮುದಾಯದ